ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಬ್ಬರು ಫಂಡ್ ಮ್ಯಾನೇಜರ್ ಇಂಟರ್ವ್ಯೂನ ಕವರ್ ಮಾಡ್ತಾ ಇದ್ದೀನಿ. ಅವರು ಕೆಲವೊಂದು ಸೆಕ್ಟರ್ಸ್ ಅನ್ನ ಸಜೆಸ್ಟ್ ಮಾಡಿದ್ದಾರೆ ಆಸ್ ಎ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ, ಎಸ್ಪೆಷಲಿ ಕರೆಂಟ್ ಸನ್ನಿವೇಶದಲ್ಲಿ. ವುಮೆನ್ಸ್ ಡೇ ಪ್ರಯುಕ್ತ ಒಬ್ಬರು ವುಮೆನ್ ಫಂಡ್ ಮ್ಯಾನೇಜರ್ ಅನ್ನ ಮನಿ ಕಂಟ್ರೋಲ್ ಅವರು ಇಂಟರ್ವ್ಯೂ ಮಾಡಿದ್ದಾರೆ. ಅದರಲ್ಲಿ ಸಜೆಸ್ಟ್ ಮಾಡಿರುವಂತಹ ಸೆಕ್ಟರ್ಸ್ ಅನ್ನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಇಲ್ಲಿ ಯಾವುದೇ ಸ್ಟಾಕ್ ಅನ್ನ ನಾನು ಕವರ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಹಲವು ಸೆಕ್ಟರ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಅವರು ಸಜೆಸ್ಟ್ ಮಾಡಿರುವಂತವು ನೀವು ಫರ್ದರ್ ಸ್ಟಡಿ ಮಾಡಿ ಆ ಸೆಕ್ಟರ್ಸ್ ಅಲ್ಲಿ ಬೆಸ್ಟ್ ಅನ್ಸುವಂತ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿ. ಜೊತೆಗೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಲ್ಲಿ. ಹಾಗೆ ನಿಮ್ಗೆ ಗೊತ್ತಿರಬಹುದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಲವಾರು ಸೆಕ್ಟರ್ಸ್ ಇದ್ದಾವೆ. ಅವುಗಳನ್ನ ನಾವು ನೋಡೋದಾದ್ರೆ ಬ್ರೀಫ್ ಆಗಿ ಕ್ಯಾಪಿಟಲ್ ಗೂಡ್ಸ್ ಇದೆ, ಬೇಸಿಕ್ ಮೆಟೀರಿಯಲ್ಸ್, ಸರ್ವಿಸಸ್, ಹೆಲ್ತ್ ಕೇರ್, ಟೆಕ್ನಾಲಜಿ, ನಾನ್ ಸೈಕ್ಲಿಕಲ್ ಕನ್ಸ್ಯೂಮರ್ ಗೂಡ್ಸ್, ಯುಟಿಲಿಟೀಸ್, ಸೈಕ್ಲಿಕಲ್ ಕನ್ಸ್ಯೂಮರ್ ಗೂಡ್ಸ್, ಟ್ರಾನ್ಸ್ಪೋರ್ಟೇಷನ್, ಎನರ್ಜಿ, ಫೈನಾನ್ಷಿಯಲ್ ಕಾಂಗ್ಲೋಮರೇಟ್ಸ್. ಹೀಗೆ ವೇರಿಯಸ್ ಸೆಕ್ಟರ್ಸ್ ಇದೆ. ಈ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ನಾವು ಇವತ್ತು ನೋಡ್ತಿರುವಂತ ಇಂಟರ್ವ್ಯೂ ನಲ್ಲಿ ಆ ಫಂಡ್ ಮ್ಯಾನೇಜರ್ 5 ಸೆಕ್ಟರ್ಸ್ ಅನ್ನ ಸಜೆಸ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ವುಮೆನ್ಸ್ ಗೆ ಸಜೆಸ್ಟ್ ಮಾಡಿದ್ದಾರೆ. ಆಕ್ಚುಲಿ ಇದು ವುಮೆನ್ಸ್ ಅಷ್ಟೇ ಸೀಮಿತ ಆಗ್ಬೇಕಾಗಿಲ್ಲ, ಯಾಕೆಂತಂದ್ರೆ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡಬಹುದಾಗಿರುವಂತದ್ದು. ಬಟ್ ಇವತ್ತಿನ ವುಮೆನ್ಸ್ ಡೇ ಕಾರಣಕ್ಕೆ ವುಮೆನ್ಸ್ ಫೋಕಸ್ ಅಲ್ಲಿ ಇಟ್ಕೊಂಡು ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಯಾರು ಆ ಫಂಡ್ ಮ್ಯಾನೇಜರ್? ಗೆಳೆಯರು ನೋಡ್ಬೋದು, ಸೋನಂ ಶ್ರೀವಾಸ್ತವ ಎಲ್ಲಿದ್ದಾರೆ ನೋಡ್ಬೋದು. ಇವರು ರೈಟ್ಸ್ ರಿಸರ್ಚ್ PMS ನ ಫಂಡ್ ಮ್ಯಾನೇಜರ್ ಹಾಗೂ ಫೌಂಡರ್ ಕೂಡ. ನೀವು ಇಲ್ಲೇ ನೋಡ್ಬೋದು, ಸೋನಂ ಶ್ರೀವಾಸ್ತವ ಈಸ್ ದ ಫೌಂಡರ್ ಅಂಡ್ ಫಂಡ್ ಮ್ಯಾನೇಜರ್ ಅಟ್ ರೈಟ್ ರಿಸರ್ಚ್ PMS. ಜೊತೆಗೆ ನೋಡ್ಬೋದು, ಮೋರ್ ದೆನ್ 11 years ಆಫ್ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರುವಂತವರು ಈಕ್ವಿಟಿ ಮಾರ್ಕೆಟ್ಸ್ ಹಾಗೂ ಮ್ಯೂಚುವಲ್ ಫಂಡ್ಸ್ ಸೆಗ್ಮೆಂಟ್ ಅಲ್ಲಿ. ನೋಡ್ಬೋದು, ವೈಲ್ ಅಡ್ವೈಸಿಂಗ್ ವುಮೆನ್ on this International Women's Day, Sonam Srivastava told Money Control that in market that has seen severe correction, women should focus on quality stocks with strong fundamentals, ensuring that they invest in business with solid earnings growth, robust balance sheets and reasonable valuations rather than chasing short term dips. ನಾನು ಯಾವಾಗ್ಲೂ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ಸ್ಟಾಕ್ ಈಗ ಬಿದ್ದಿದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಆ ಕಂಪನಿಯಲ್ಲಿ ಅಪಾರ್ಚುನಿಟಿ ಇದೆಯಾ ಅನ್ನೋದನ್ನ ನೀವು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಅವರು ಹೇಳೋದು. ಅದೇ ಪಾಯಿಂಟ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು. ಕ್ವಾಲಿಟಿ ಸ್ಟಾಕ್ಸ್ ವಿತ್ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಜೊತೆಗೆ ಆ ಬಿಸ್ನೆಸಸ್ ಅಲ್ಲಿ ನೀವು ಇಲ್ಲಿ ನೋಡಬಹುದು, ಸಾಲಿಡ್ ಅರ್ನಿಂಗ್ಸ್ ಗ್ರೋತ್ ಚೆನ್ನಾಗಿರ್ಬೇಕು, ರೋಬಸ್ಟ್ ಬ್ಯಾಲೆನ್ಸ್ ಶೀಟ್ಸ್ ಇರಬೇಕು, ಅಂದ್ರೆ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಆಗಿರ್ಬೇಕು. ಹಾಗೆ ಅದು ರೀಸನಬಲ್ ವ್ಯಾಲ್ಯೂಯೇಷನ್ಸ್ ಅಲ್ಲೂ ಕೂಡ ಸಿಗ್ತಾ ಇರಬೇಕಾಗುತ್ತೆ. ಇಂತಹ ಕಂಪನೀಸ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ ಇನ್ವೆಸ್ಟರ್ಸ್ಗೆ ಸೋನಂ ಶ್ರೀವಾಸ್ತವ ಅವರು. ಹಾಗೆ ನಾನು ಇನ್ನೊಂದು ಮಾತನ್ನ ಹೇಳ್ತೀನಿ, ಇವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಒಂದು ಮಾತನ್ನ ಹೇಳಿದೆ, ಸೇವ್ ಯುವರ್ ಕ್ಯಾಪಿಟಲ್ ಅಂತ. ಇನ್ವೆಸ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ನಮ್ಮ ಕ್ಯಾಪಿಟಲ್ ಅನ್ನ ಸೇವ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಇಲ್ಲಿ ನೋಡಬಹುದು, ಬಿಗಿನ್ ವಿತ್ ಎ ಕ್ಲಿಯರ್ ಅಬ್ಜೆಕ್ಟಿವ್ಸ್, ಒಂದು ಉದ್ದೇಶವನ್ನ ಅಥವಾ ಗುರಿಯನ್ನ ಇಟ್ಕೊಂಡಿರಿ. ಸಚ್ ಆಸ್ ಕ್ಯಾಪಿಟಲ್ ಪ್ರಿಸರ್ವೇಷನ್, ನಮ್ಮ ಕ್ಯಾಪಿಟಲ್ ಪ್ರಿಸರ್ವ್ ಮಾಡ್ಕೊಳ್ಬೇಕು. ನಾವು ಪ್ರಿಸರ್ವ್ ಮಾಡ್ಕೊಳ್ಳೋದು ಅಂತಂದ್ರೆ ನಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ರಿಟರ್ನ್ಸ್ ಬರುತ್ತಾ, ಜೊತೆಗೆ ರಿಟರ್ನ್ಸ್ ಎಲ್ಲಿ ಬರುತ್ತೋ ಅಂತಹ ಕಡೆನೆ ಇನ್ವೆಸ್ಟ್ ಮಾಡಬೇಕು. ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ನೆಗೆಟಿವ್ ಆಗ್ತವೆ, ಸ್ಟಾಕ್ಗಳು ಬೀಳ್ತವೆ, ಅಥವಾ ನಾವು ಇನ್ವೆಸ್ಟ್ ಮಾಡಿದ ಪ್ರೈಸ್ ಗಿಂತ ಕೆಳಗಡೆನೂ ಹೋಗ್ತವೆ, ಅದೆಲ್ಲವೂ ಕೂಡ ಕಾಮನ್. ಬಟ್ ಬೌನ್ಸ್ ಬ್ಯಾಕ್ ಮಾಡ್ತವ. ಬೌನ್ಸ್ ಬ್ಯಾಕ್ ಯಾವ ಕಂಪನಿ ಮಾಡುತ್ತೆ ಅಂದ್ರೆ, ಯಾವ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುತ್ತೋ, ಯಾವ ಕಂಪನಿಯ ಗ್ರೋತ್ ಚೆನ್ನಾಗಿರುತ್ತೋ ಆ ಕಂಪನಿ ಬೌನ್ಸ್ ಬ್ಯಾಕ್ ಮಾಡುತ್ತೆ. ಯಾವ ಕಂಪನಿ ಫಂಡಮೆಂಟಲಿ ವೀಕ್ ಇರುತ್ತೋ ಅಂತವು ಬೌನ್ಸ್ ಬ್ಯಾಕ್ ಮಾಡೋದಿಲ್ಲ. ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೆದ್ರೆ ಬೌನ್ಸ್ ಬ್ಯಾಕ್ ಮಾಡುತ್ತೆ. ಹಾಗಾಗಿ ನಾವು ಗ್ರೋತ್ ಪೊಟೆನ್ಶಿಯಲ್ ಇರುವಂತ ಕಡೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಕ್ಯಾಪಿಟಲ್ ಸೇವ್ ಇರುತ್ತೆ. ಕ್ಯಾಪಿಟಲ್ ಸೇವ್ ಇರಲಿ ಅಂದ ತಕ್ಷಣ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಥವಾ ಜೇಬಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಸ್ಟಡಿ ಮಾಡಿ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ಅಂತ ನೋಡ್ಬೋದು. ಸಚ್ ಆಸ್ ಕ್ಯಾಪಿಟಲ್ ಪ್ರಿಸರ್ವೇಷನ್, ಗ್ರೋತ್ ಆರ್ ವೆಲ್ತ್ ಕ್ರಿಯೇಷನ್. ಈ ಕಡೆ ಫೋಕಸ್ ಮಾಡಿ ಅಂಡ್ ಫೋಕಸ್ ಆನ್ ಡೆವಲಪಿಂಗ್ ಫಂಡಮೆಂಟಲ್ ನಾಲೆಡ್ಜ್ ಆಫ್ ಮಾರ್ಕೆಟ್ಸ್. ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನರಿಗೆ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಿಂತ ಟಿಪ್ಸ್ ಬೇಕು. ಯಾವ ಸ್ಟಾಕ್ ಈಗ ಬೈ ಮಾಡಬೇಕು, ಯಾವ ಸ್ಟಾಕ್ ಸೆಲ್ ಮಾಡಬೇಕು, ಇದಿಷ್ಟು ಕೊಟ್ಬಿಟ್ರೆ ಸಾಕು. ನಾನು ಹಲವು ವಿಡಿಯೋಗಳನ್ನ ಕವರ್ ಮಾಡ್ತಿದ್ದೀನಿ, ಎಸ್ಪೆಷಲಿ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗಂತವ. ಅವುಗಳಿಗೆ ವ್ಯೂಸ್ ಬರೋದೇ ಇಲ್ಲ. ಅದೇ ನಾವ್ ಯಾವ್ದಾದ್ರು ಟಿಟ್ ಬೈಟ್ ತಮ್ನೈಲ್ ಹಾಕ್ಬಿಟ್ಟು ಬೈ ದಿಸ್ ಸ್ಟಾಕ್ ಟಾರ್ಗೆಟ್ ಇಷ್ಟು ಅಂತ ಹಾಕ್ಬಿಟ್ರೆ ಅದಕ್ಕೆ ಭರ್ಜರಿ ವ್ಯೂಸ್ ಬರುತ್ತೆ. ಯೂಶಲಿ ನಾನು ಅಂತವನ್ನ ಮಾಡೋದಿಲ್ಲ, ಯಾಕಂದ್ರೆ ನಮ್ಮ ಬೇಸಿಕ್ ಗುರಿ ಏನು ಅಂತಂದ್ರೆ ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡೋದಷ್ಟೇ. ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಅದು ಪರ್ಮನೆಂಟ್ ಆಗಿ ಉಳಿಯುವಂತದ್ದು. ಟಿಪ್ಸ್ ನಾನು ಕೊಡೋದಿಕ್ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಸೆಕೆಂಡ್ಸ್ ಸಾಕು. ಬಟ್ ನಾಲೆಡ್ಜ್ ಬೆಳೆಸೋದಕ್ಕೆ ಸಾಕಷ್ಟು ದಿನ ತಗೊಳುತ್ತೆ, ಸಾಕಷ್ಟು ತಿಂಗಳು ವರ್ಷನೂ ತಗೊಳುತ್ತೆ. ಆದ್ರೆ ಟಿಪ್ಸ್ ಮರ್ತೋಗುತ್ತೆ, ಬಟ್ ನಾಲೆಡ್ಜ್ ಪರ್ಮನೆಂಟ್ ಆಗಿರುತ್ತೆ ನಮ್ಮ ಹತ್ರ.
ಹಾಗಾಗಿ ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಕಡೆ ಗಮನ ಕೊಡಬೇಕು. ಎಸ್ಪೆಷಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ನಾಲೆಡ್ಜ್, ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಮಾರ್ಕೆಟ್ಗೆ ಸಂಬಂಧಿಸಿದ ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಜೊತೆಗೆ ಎಮೋಷನಲ್ ಡಿಸಿಷನ್ ಮೇಕಿಂಗ್ ಅನ್ನು ಕೂಡ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ತುಂಬಾ ಸಲ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಳ್ಳೋದು ನಾವು ಕಂಪನಿ ಚೆನ್ನಾಗಿಲ್ಲ ಅಂತ ಅಲ್ಲ, ಶಾರ್ಟ್ ಟರ್ಮ್ ವೊಲಟಿಲಿಟಿಗೆ ಎದುರುಕೊಂಡು ಪಾನಿಕ್ ಆಗಿ ಸೆಲ್ ಮಾಡಿ ಲಾಸ್ ಮಾಡ್ಕೊಳ್ತೀವಿ ಮೋಸ್ಟ್ ಆಫ್ ದ ಟೈಮ್. ಆ ಪಾನಿಕ್ ಸೆಲ್ಲಿಂಗ್ ಅನ್ನ ಅಥವಾ ಎಮೋಷನಲ್ ಡಿಸಿಷನ್ ಮೇಕಿಂಗ್ ಅನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಏನು, ನಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಷ್ಟೇ ಅಲ್ಲ, ವೇರಿಯಸ್ ಅಸೆಟ್ ಕ್ಲಾಸಸ್ ಮೇಲೂ ಕೂಡ ಡೈವರ್ಸಿಫೈ ಮಾಡಬೇಕಾಗುತ್ತೆ. ಅಂದ್ರೆ ಗೋಲ್ಡ್ ಮೇಲೆ ಆಗ್ಬೋದು, FD ನಲ್ಲಿ ಇಡೋದಾಗ್ಬೋದು, ಅಥವಾ ಫಿಕ್ಸ್ಡ್ ಇನ್ಕಮ್ ಸ್ಕೀಮ್ ಗಳಲ್ಲಿ ಇಡೋದಾಗ್ಬೋದು. ಈ ರೀತಿ ವೇರಿಯಸ್ ಸ್ಕೀಮ್ಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಜೊತೆಗೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು. ಇನ್ ಕೇಸ್ ನಮ್ಮ ವಿಷನ್ ನೆಕ್ಸ್ಟ್ 10, 15, 20 ಇಯರ್ಸ್ ಇದೆ ಅಂತಂದ್ರೆ ಆಗ ನಾವು ನಮ್ಮ ಇನ್ಕಮ್ ನ ಅಥವಾ ನಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಷನ್ ಅಲ್ಲಿ ಜಾಸ್ತಿ ಈಕ್ವಿಟಿ ಮಾರ್ಕೆಟ್ ಕಡೆ ಇನ್ವೆಸ್ಟ್ ಮಾಡಬಹುದು. ಇನ್ ಕೇಸ್ ನಮ್ಮ ಟಾರ್ಗೆಟ್ ಕಡಿಮೆ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ 5 ಇಯರ್ಸ್ ಅಥವಾ ಬಿಲೋ 5 ಇಯರ್ಸ್ ಇದೆ ಅಂದ್ರೆ ಆಗ ಈಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಕಡಿಮೆನೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಈ ಮಾತನ್ನ ಇವರು ತಮ್ಮ ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ. ಖಂಡಿತ ತುಂಬಾ ಜನ ಕಾಯ್ತಾ ಇದ್ದೀರಿ, ಏನೋ ಕತೆ ಹೇಳ್ತಿದಾರಲ್ಲ, ಸೆಕ್ಟರ್ಸ್ ನೇ ಹೇಳ್ತಿಲ್ಲ ಅಂತ. ಈ ಕತೆ ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಇದೇ ನಮ್ಮ ಜರ್ನಿಯನ್ನ ಲಾಂಗ್ ಟರ್ಮ್ ಗೆ ತಗೊಂಡೋಗಕ್ಕೆ ಸಹಾಯ ಮಾಡುವಂತದ್ದು. ಸೆಕ್ಟರ್ಸ್ಗೂ ಕೂಡ ಬರ್ತೀನಿ, ಈಗ ನೋಡೋಣ ಅದನ್ನೇ. ನೀವು ಇಲ್ಲಿ ನೋಡಬಹುದು, ವಿಚ್ ಸೆಕ್ಟರ್ಸ್ ವುಡ್ ಯು ಸಜೆಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಔಟ್ ಆಫ್ 100%. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಎಷ್ಟೋ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅಥವಾ ನಿಮ್ಮ ಸ್ಯಾಲರಿನಲ್ಲಿ ಅಥವಾ ನಿಮ್ಮ ಇನ್ಕಮ್ ಅಲ್ಲಿ ಒಂದಷ್ಟನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ನಿರ್ಧಾರ ಮಾಡಿರುವಂತ ಅಮೌಂಟ್, ಅದರಲ್ಲಿ ಎಷ್ಟು ಪರ್ಸೆಂಟ್ ಯಾವ ಸೆಕ್ಟರ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ನೋಡಬಹುದು, ಎ ವೆಲ್ ಬ್ಯಾಲೆನ್ಸ್ಡ್ ಅಲೋಕೇಶನ್ ಕುಡ್ ಇನ್ಕ್ಲೂಡ್ ಫೈನಾನ್ಷಿಯಲ್ 20%. ಅಂದ್ರೆ ಇಲ್ಲಿ ಬ್ಯಾಂಕ್ಸ್ ಬರುತ್ತೆ, NBFCs ಬರುತ್ತೆ. ಇವತ್ತಿನ ಸಂಜೆಯ ವಿಡಿಯೋದಲ್ಲೂ ಕೂಡ ಕೆಲವು ಇನ್ವೆಸ್ಟ್ಮೆಂಟ್ ಫರ್ಮ್ ಗಳ ಮ್ಯಾನೇಜರ್ಸ್ ಕೊಟ್ಟಿರುವಂತ ಸೆಕ್ಟರ್ಸ್ ಅನ್ನ ಕವರ್ ಮಾಡಿದೆ. ಅದರಲ್ಲೂ ಕೂಡ ಬ್ಯಾಂಕ್ಸ್ ಅಂಡ್ NBFCs ಇತ್ತು. ಯಾಕೆಂದ್ರೆ ಇತ್ತೀಚೆಗೆ ಏನು RBI ಲಿಕ್ವಿಡಿಟಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ, ಅದು ಈ ಸೆಕ್ಟರ್ಗೆ ಬೆನಿಫಿಷಿಯಲ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಹಾಗಾಗಿನೇ ತುಂಬಾ ಜನ ಫಂಡ್ ಮ್ಯಾನೇಜರ್ಸ್ ಬ್ಯಾಂಕಿಂಗ್ ಅಂಡ್ NBFC ಸ್ಟಾಕ್ ಗಳನ್ನ ಪ್ರಿಫರ್ ಮಾಡ್ತಿದ್ರೆ ಕರೆಂಟ್ ಸನ್ನಿವೇಶದಲ್ಲಿ. ಇವರು ಕೂಡ 20% ಬ್ಯಾಂಕಿಂಗ್ ಅಂಡ್ NBFC ಸೆಕ್ಟರ್ ಗೆ ಪ್ರಿಫರ್ ಮಾಡ್ತಾರೆ. ಅಂದ್ರೆ ನಾವು ಒಂದು ಲೆಕ್ಕಾಚಾರವನ್ನ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾವು 1 ಲಕ್ಷವನ್ನ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಅದರಲ್ಲಿ 20,000 ಬ್ಯಾಂಕಿಂಗ್ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತದ್ದು. ನೆಕ್ಸ್ಟ್ 20% ನೋಡಬಹುದು ಕನ್ಸ್ಯೂಮರ್ ಗೂಡ್ಸ್ ಅನ್ನ ಪ್ರಿಫರ್ ಮಾಡ್ತಿದ್ದಾರೆ ಇವರು. ಯಾಕೆ ಅಂತ ಕೂಡ ಕೊಡ್ತಿದ್ದಾರೆ ನೋಡಬಹುದು, ಪ್ರೊವೈಡ್ ಡಿಫೆನ್ಸಿವ್ ಸ್ಟೆಬಿಲಿಟಿ ಬೆನಿಫಿಟಿಂಗ್ ಫ್ರಮ್ ಸ್ಟಡಿ ಡಿಮಾಂಡ್ ಅಂಡ್ ರೈಸಿಂಗ್ ಡಿಸ್ಪೋಸಬಲ್ ಇನ್ಕಮ್ಸ್. ಇದು ಈ ಸೆಕ್ಟರ್ ಗೆ ಬೆನಿಫಿಷಿಯಲ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಕನ್ಸ್ಯೂಮರ್ ಗೂಡ್ಸ್ ಮೇಲೆ 20% ಪ್ರಿಫರ್ ಮಾಡ್ತಿದ್ದಾರೆ. ನಂತರ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕ್ಯಾಪೆಕ್ಸ್ ಥೀಮ್ 20% ಕೊಡ್ತಿದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಥೀಮ್ ಏನಿದೆ ಅಂದ್ರೆ ಇನ್ಫ್ರಾ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಇಲ್ಲಿ 20% ಪ್ರಿಫರ್ ಮಾಡ್ತಿದ್ದಾರೆ. ಕಾರಣ ನೀವು ಇಲ್ಲಿ ನೋಡಬಹುದು, ರಿಮೈನ್ ಕೀ ಡ್ರೈವರ್ಸ್ ಆಫ್ ಇಂಡಿಯಾಸ್ ಎಕನಾಮಿಕ್ ಗ್ರೋತ್ ಸಪೋರ್ಟೆಡ್ ಬೈ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪಾನ್ಷನ್ ಅಂಡ್ ಗವರ್ನಮೆಂಟ್ ಇನ್ಸೆಂಟಿವ್ಸ್ ಲೈಕ್ PLI. ಇದು ಈ ಸೆಕ್ಟರ್ ನ ಗ್ರೋತ್ ಗೆ ಕಾರಣ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ 20% ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕ್ಯಾಪೆಕ್ಸ್ ಗೆ ಪ್ರಿಫರ್ ಮಾಡ್ತಿದ್ದಾರೆ. ಅಂದ್ರೆ 60% ಆಯ್ತು, ಇನ್ನು 40% ಇದೆ. 40% ಅಲ್ಲಿ ನೆಕ್ಸ್ಟ್ ಟೆಕ್ನಾಲಜಿಗೆ 15% ಪ್ರಿಫರ್ ಮಾಡ್ತಿದ್ದಾರೆ. ಡೆಸ್ಪೈಟ್ ನಿಯರ್ ಟರ್ಮ್ ವಾಲಟಿಲಿಟಿ ಆಫರ್ ಸ್ಟ್ರಾಂಗ್ ಲಾಂಗ್ ಟರ್ಮ್ ಆಪರ್ಚುನಿಟೀಸ್ ಇನ್ ಡಿಜಿಟಲ್ ಇನ್ಫಾರ್ಮೇಶನ್, AI ಅಂಡ್ ಕ್ಲೌಡ್ ಕಂಪ್ಯೂಟಿಂಗ್. ಇತ್ತೀಚಿನ ಡೆವಲಪ್ಮೆಂಟ್ಸ್ ಏನಿದೆ ಟೆಕ್ನಾಲಜಿನಲ್ಲಿ ಆಗ್ತಾ ಇರುವಂತದ್ದು, ಅದು ಇವುಗಳಿಗೆ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಷಿಯಲ್ ಆಗ್ಬೋದು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಮೇಲೆ 15% ಅಲೋಕೇಶನ್ ಅನ್ನ ಇವರು ಟೆಕ್ನಾಲಜಿಗೆ ಪ್ರಿಫರ್ ಮಾಡ್ತಾ ಇದ್ರೆ ನೋಡಬಹುದು. ಇನ್ನು ನೆಕ್ಸ್ಟ್ 15% ನೋಡಬಹುದು ಫಾರ್ಮಾಸ್ಯೂಟಿಕಲ್ಸ್. ಇದು ಕೂಡ ಒಂದು ಡಿಫೆನ್ಸಿವ್ ಸೆಕ್ಟರ್. 15% ಫಾರ್ಮಾಗೆ ಪ್ರಿಫರ್ ಮಾಡ್ತಿದ್ದಾರೆ. ಎ ಮಿಕ್ಸ್ ಆಫ್ ಡಿಫೆನ್ಸಿವ್ನೆಸ್ ಅಂಡ್ ಸ್ಟ್ರಕ್ಚರಲ್ ಗ್ರೋತ್ ಡ್ರಿವನ್ ಬೈ ರೈಸಿಂಗ್ ಹೆಲ್ತ್ ಕೇರ್ ಸ್ಪೆಂಡಿಂಗ್ ಅಂಡ್ ಗ್ಲೋಬಲ್ ಡಿಮಾಂಡ್. ಈ ಪಾಯಿಂಟ್ಸ್ ಅನ್ನ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಹೆಲ್ತ್ ಕೇರ್ ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಇದೆ, ಗ್ಲೋಬಲ್ ಡಿಮಾಂಡ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಇದು ಫಾರ್ಮಾಸ್ಯೂಟಿಕಲ್ಸ್ ಅಲ್ಲೂ ಕೂಡ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಅನ್ನೋದ್ರ ಮೇಲೆ ಇವರು 15% ಅದನ್ನ ಪ್ರಿಫರ್ ಮಾಡ್ತಿದ್ದಾರೆ. ಇನ್ನು 10%, ಯಾಕಂದ್ರೆ 90% ಆಯ್ತು, ಇನ್ನು 10% ಆಗ್ರೋಕೆಮಿಕಲ್ ಪ್ರಿಫರ್ ಮಾಡ್ತಿದ್ದಾರೆ ಅವರು. ಬೆನಿಫಿಟಿಂಗ್ ಫ್ರಮ್ ಇಂಡಿಯಾಸ್ ಲೀಡರ್ಶಿಪ್ ಇನ್ ಎಕ್ಸ್ಪೋರ್ಟ್ಸ್ ಅಂಡ್ ಇನ್ಕ್ರೀಸಿಂಗ್ ಡೊಮೆಸ್ಟಿಕ್ ಅಡಾಪ್ಷನ್ ಪ್ರೊವೈಡ್ ಫರ್ದರ್ ಡೈವರ್ಸಿಫಿಕೇಶನ್. ಆಗ್ರೋಕೆಮಿಕಲ್ಸ್ 10% ಪ್ರಿಫರ್ ಮಾಡ್ತಿದ್ದಾರೆ ಇವರು. 100% ಆಗೋಯ್ತು. ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷವನ್ನ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ, ಉದಾಹರಣೆಗೆ ಫೈನಾನ್ಷಿಯಲ್ಸ್ ಅಲ್ಲಿ 20% ಅಂದ್ರೆ 20,000, ಕನ್ಸ್ಯೂಮರ್ ಗುಡ್ಸ್ ಅಲ್ಲಿ 20,000, 40,000 ಆಯ್ತು. ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕ್ಯಾಪೆಕ್ಸ್ ಅಲ್ಲಿ 20,000, ಟೆಕ್ನಾಲಜಿನಲ್ಲಿ 15,000, ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ 15, ಹಾಗೆ ಆಗ್ರೋಕೆಮಿಕಲ್ ಅಲ್ಲಿ 10,000. ಸೊ ಈ ರೀತಿಯಾಗಿ ನಿಮ್ಮ ಹಣವನ್ನ ಡೈವರ್ಸಿಫೈ ಮಾಡಬಹುದು ಈ ಎಲ್ಲ ಸೆಕ್ಟರ್ಸ್ಗೆ ಅನ್ನುವಂತ ಮಾಹಿತಿಯನ್ನ ಇವರು ಕೊಡ್ತಾ ಇದ್ದಾರೆ.
ನೀವು ಮಾಡಬೇಕಾಗಿರೋದು ಏನಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕ್ಯಾಪೆಕ್ಸ್ ಅಲ್ಲಿ ಯಾವೆಲ್ಲ ಶೇರುಗಳು ಬರ್ತವೆ ಅಂತ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಜಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕ್ಯಾಪೆಕ್ಸ್ ಅಂತ ಗೂಗಲ್ ಸರ್ಚ್ ಅಲ್ಲಿ ಟೈಪ್ ಮಾಡಿ ಸ್ಟಾಕ್ಸ್ ಅಂತ ಕೊಡಿ ಅಥವಾ ಇಂಡಿಯನ್ ಸ್ಟಾಕ್ಸ್ ಅಂತ ಬೇಕಿದ್ರು ಕೊಡಿ. ಸರ್ಚ್ ಟರ್ಮ್ ಲಿಸ್ಟ್ ಆಫ್ ಸ್ಟಾಕ್ಸ್ ಬರುತ್ತೆ. ಅಲ್ಲಿ ಟಾಪ್ ಕಂಪನೀಸ್ ಯಾವ್ದಿದ್ದಾವೆ, ಹಾಗೆ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರುವಂತ ಕಂಪನೀಸ್ ಯಾವ್ದಿದ್ದಾವೆ ಅದನ್ನ ಚೆಕ್ ಮಾಡಿ. ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಹಾಗೆ ನೆಕ್ಸ್ಟ್ ಅಷ್ಟೇ ಅಗ್ರೋಕೆಮಿಕಲ್ ಸೆಕ್ಟರ್ ಅಲ್ಲಿ ಯಾವೆಲ್ಲ ಕಂಪನೀಸ್ ಕೆಲಸ ಮಾಡ್ತವೆ ಅನ್ನೋದನ್ನ ಅಗ್ರೋಕೆಮಿಕಲ್ ಸ್ಟಾಕ್ಸ್ ಅಂತ ಸರ್ಚ್ ಮಾಡಿ. ಲಿಸ್ಟ್ ಆಫ್ ಸ್ಟಾಕ್ಸ್ ಗೂಗಲ್ ಅಲ್ಲಿ ಬಂದ್ಬಿಡುತ್ತೆ ನಿಮ್ ಕಣ್ ಮುಂದೆ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ. ಆ ಕಂಪನೀಸ್ ಅನ್ನ ಸ್ಟಡಿ ಮಾಡಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಲ್ಲಿ, ಅದರಲ್ಲಿ ನಿಮ್ಗೆ ಒಂದು ಬೆಸ್ಟ್ ಅನ್ಸ್ಬೋದು, 2 ಬೆಸ್ಟ್ ಅನ್ಸ್ಬೋದು, 3 ಬೆಸ್ಟ್ ಅನ್ಸ್ಬೋದು. ಸಾಧ್ಯವಾದಷ್ಟು ಅಲ್ಲೂ ಕೂಡ ಅಲೋಕೇಶನ್ ಕರೆಕ್ಟ್ ಆಗಿ ಮಾಡಿ. ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಜಾಸ್ತಿ ಮಾಡಿ, ಅದಕ್ಕಿಂತ ಕಡಿಮೆ ಮಿಡ್ ಕ್ಯಾಪ್ ಅಲ್ಲಿ ಇರಲಿ, ಮಿಡ್ ಕ್ಯಾಪ್ ಗಿಂತ ಕಡಿಮೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇರಲಿ. ಈ ರೀತಿ ಡೈವರ್ಸಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ ಮಾರ್ಕೆಟ್ ಕ್ಯಾಪ್ ವೈಸು ಕೂಡ. ಯಾಕೆಂತಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಬೇಕು ಅಂದ್ರೆ. ಹಾಗೆ ಮಾರ್ಕೆಟ್ ಕರೆಕ್ಷನ್ ನ ಬಗ್ಗೆ ಕೂಡ ಇವರು ಮಾತಾಡಿದ್ದಾರೆ ನೋಡಬಹುದು. ಡೂ ಯು ಥಿಂಕ್ ದ ಮಾರ್ಕೆಟ್ ಹ್ಯಾಸ್ ಫಿನಿಶ್ಡ್ ಮೋಸ್ಟ್ ಆಫ್ ಇಟ್ಸ್ ಕರೆಕ್ಷನ್ ಸೀನ್ ಇನ್ ದ ಪಾಸ್ಟ್ 4 months? ಅಂದ್ರೆ ಇತ್ತೀಚಿನ 4 ತಿಂಗಳ ಕರೆಕ್ಷನ್ ಏನಿದೆ ಇದು ಕಂಪ್ಲೀಟ್ ಆಗಿದ್ಯಾ, ಬಾಟಮ್ ಅನ್ನ ಮಾಡಿದ್ಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ನೋಡೋದು ಮಾರ್ಕೆಟ್ ಹ್ಯಾಸ್ ಅಬ್ಸರ್ವ್ಡ್ ಎ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಇಟ್ಸ್ ಕರೆಕ್ಷನ್ ಓವರ್ ದ ಪಾಸ್ಟ್ 4 months. ಅಂದ್ರೆ ಮೆಜಾರಿಟಿ ಕರೆಕ್ಷನ್ ಆಗಿದೆ, ಬಟ್ ಐ ಡು ನಾಟ್ ಬಿಲೀವ್ ಇಟ್ಸ್ ಎಂಟೈರ್ಲಿ ಓವರ್. ಅಂದ್ರೆ ಇನ್ನು ಪೂರ್ತಿ ಕಂಪ್ಲೀಟ್ ಆಗಿದೆ ಅಂತ ನಾನು ನಂಬೋದಿಲ್ಲ ಸದ್ಯದ ಮಟ್ಟಿಗೆ ಅಂತ ಹೇಳಿದ್ದಾರೆ. ಅಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಕರೆಕ್ಷನ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಇವರು ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಇತ್ತೀಚಿನ ಕರೆಕ್ಷನ್ ಗೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು. ರೀಸೆಂಟ್ ಡಿಕ್ಲೈನ್ ವಾಸ್ ಡ್ರಿವನ್ ಬೈ ಗ್ಲೋಬಲ್ ರೇಟ್ ಅನ್ಸರ್ಟನಿಟಿ, FIS ಔಟ್ಫ್ಲೋ, ಸ್ಟ್ರೆಚ್ಡ್ ವ್ಯಾಲ್ಯೂಯೇಷನ್, ಸೆಕ್ಟರ್ ಸ್ಪೆಸಿಫಿಕ್ ಅರ್ನಿಂಗ್ ಕನ್ಸರ್ನ್, ಇವೆಲ್ಲವೂ ಕೂಡ ಕಾರಣ ಆಗಿದ್ದಾವೆ ಅನ್ನೋಂತ ಮಾತನ್ನು ಕೂಡ ಹೇಳಿದರೆ. ಅಂದ್ರೆ ಮಾರ್ಕೆಟ್ ಬಹುಶಃ ಇನ್ನೊಂದಷ್ಟು ಕರೆಕ್ಷನ್ ಆಗಬಹುದು, ಇನ್ನು ಕಂಪ್ಲೀಟ್ ಆಗಿದೆ ಕರೆಕ್ಷನ್ ಅಂತ ಅಂದ್ಕೊಳ್ಳೋದಿಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ಇವರು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡಬಹುದು, ಮುಂದಿನ ಮಾರ್ಕೆಟ್ ರ್ಯಾಲಿಯಲ್ಲಿ ಲೀಡರ್ಶಿಪ್ ಅನ್ನು ಹೊಂದಿರಬಹುದು ಅನ್ನುವಂತ ಮಾತನ್ನು ಕೂಡ ಕೇಳಿದ್ದಾರೆ ಅಥವಾ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅದಕ್ಕೆ ಅವರು ನೋಡಬಹುದು, ನೆಕ್ಸ್ಟ್ ಮಾರ್ಕೆಟ್ ರ್ಯಾಲಿ ಇಸ್ ಲೈಕ್ಲಿ ಟು ಬಿ ಲೆಡ್ ಬೈ ಫೈನಾನ್ಷಿಯಲ್, ಕನ್ಸಂಪ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಟೆಕ್ನಾಲಜಿ. ಅಂದ್ರೆ ಏನಿಲ್ಲಿ ಸೆಕ್ಟರ್ಸ್ ಅನ್ನ ಇವರು ಪ್ರಿಫರ್ ಮಾಡಿದರೋ ಅದೇ ಸೆಕ್ಟರ್ಸ್ ಅನ್ನ ಇಲ್ಲೂ ಕೂಡ ರಿಪೀಟ್ ಮಾಡಿದ್ದಾರೆ. ಫೈನಾನ್ಷಿಯಲ್ಸ್, ಕನ್ಸಂಪ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಟೆಕ್ನಾಲಜಿ ಔಟ್ ಪರ್ಫಾರ್ಮ್ ಮಾಡಬಹುದು ನೆಕ್ಸ್ಟ್ ಮಾರ್ಕೆಟ್ ರ್ಯಾಲಿಯಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇಂಟ್ರೆಸ್ಟ್ ಇರೋರು ಈ ಸೆಕ್ಟರ್ಸ್ ಅನ್ನ ಸ್ಟಡಿ ಮಾಡಬಹುದು. ಇಲ್ಲಿ 6 ಸೆಕ್ಟರ್ಸ್ ಇದೆ, ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಇದನ್ನ ತಗೊಂಡು ಇಟ್ಕೊಂಡು ಒಂದೊಂದೇ ಸೆಕ್ಟರ್ ನ ಸ್ಟಡಿ ಮಾಡಿ ಯಾವ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದಾವೆ, ಗ್ರೋತ್ ಗೈಡೆನ್ಸ್ ಯಾವ ಕಂಪನಿ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಕೊಡ್ತಿದೆ, ಎಲ್ಲವನ್ನು ಕೂಡ ಸ್ಟಡಿ ಮಾಡಿದ ನಂತರ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಯಾವುದೇ ಕಾರಣಕ್ಕೂ ಎಲ್ಲೋ ಒಂದ್ ಕಡೆ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಎಲ್ಲ ಕಡೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಳಿ ಸಾಧ್ಯವಾದಷ್ಟು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.